ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಕಲೇ. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಅವತಾರ್ ಇಂದ ಸ್ಪಾನ್ಸರ್ಶಿಪ್ ಬೇರೆ ಸಿಕ್ಬಿಡ್ತು. ಈ ಸಲ ಮಸಲ್ ಪ್ಲೇಸ್ ಅವರು ನನಗೆ ಪೇ ಮಾಡ್ತಾ ಇದ್ರು, ಬಟ್ ಅಷ್ಟು ಚೆನ್ನಾಗಿ ಏನು ಪೇ ಮಾಡ್ತಾ ಇರಲಿಲ್ಲ. ಬಟ್ ಇವಾಗ ಅವತಾರ್ ಇಸ್ ಫಕಿಂಗ್ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಸೊ ನೌ ಐ ಆಮ್ ವರ್ಕಿಂಗ್ ವಿತ್ ಐ ಆಮ್ ಕೊಲಾಬ್ರೇಟಿಂಗ್ ವಿತ್ ದ ಒನ್ ಅಂಡ್ ಓನ್ಲಿ ದ ಇಂಡಿಯನ್ ಬ್ರ್ಯಾಂಡ್ ಅವತಾರ್. ಸೊ ಇನ್ಮೇಲೆ ನಾನು ಅವತಾರ್ ಪ್ರೋಟೀನ್ ಹಾಕ್ತಾ ಇದ್ದೀನಿ. ಎಷ್ಟು ಖುಷಿ ಅನ್ಸುತ್ತೆ ಗೊತ್ತಾ, ನಿಮಗೆ ಗೊತ್ತಿಲ್ಲ ಅಷ್ಟೇ. ಸೊ ನಾನು ಬೆಳಗ್ಗೆ ಅವತಾರದು ಪ್ರೋಟೀನ್ ವೇಫರ್ ಚಾಕ್ಲೇಟ್ ತಿಂತಾ ಇದ್ದೀನಿ. ಅದು ಬೆಳಗ್ಗೆ, ಯಾಕಂದ್ರೆ ಪೋಸ್ಟ್ ಅಲ್ಲ, ಪ್ರೀ ವರ್ಕೌಟ್ ಚಾಕ್ಲೇಟ್. I really wanna thank you, Avatar. Really wanna thank you so much that you have sent me Avatar Shaker, Creatine, Avatar Iso Rich, Fuel Way. ಸೊ ಅದಾದಮೇಲೆ ಅವತಾರ್ ಪ್ರೋಟೀನ್ ವೇಫರ್ಸ್ ಚಾಕ್ಲೇಟ್ಸ್. ಸೊ ಲೆಟ್ಸ್ ಗೋ ನೌ. ಸೊ ಲೆಟ್ಸ್ ಗೋ ವಿತ್ ದ ಅವತಾರ್. ಸೊ ಲೆಟ್ಸ್ ಗ್ರೋ ವಿತ್ ದ ಅವತಾರ್. ದಟ್ಸ್ ಇಟ್. ಸೊ ಗೈಸ್, ಸೊ ಅವತಾರ್ ಸ್ಪಾನ್ಸರ್ಶಿಪ್ ಬೇರೆ ಸಿಕ್ಬಿಟ್ಟಿದೆ. ಸೊ ನಾನಿವಾಗ ಕುಡಿತಾ ಇದ್ದೀನಿ ನಿಮ್ಮೆಲ್ಲರ ಫೇವ್ರೇಟು ಸ್ಟ್ರಾಂಗ್ ಕಾಫಿ. ಸೊ ಇನ್ಮೇಲಂತೂ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಸಪೋರ್ಟ್ ಬೇಕು, ಆಮೇಲೆ ಬೇರೆ ಏನೋ ಬೇಕು ಅನ್ಕೊಂಡ್ಬಿಡ್ತೀರಾ. No, I just want your support so I can literally grow in my life. So ಏನು ಮಾಡೋಕ್ಕಾಗಲ್ಲ, ಬಿಟ್ಟೋಗೋರು ಬಿಟ್ಟೋಗ್ತಾರೆ. ಬಿಟ್ಟೋಗೋರನ್ನ ನಾವೇನಾರು ಅಳ್ಕೊಂಡು ಕೂತ್ಕೊಂಡ್ರೆ ನಮ್ಮ ಜೀವನ ಹಾಳಾಗತ್ತೆ. ಸೊ ನಾನಂತೂ ಅಳ್ಕೊಂಡು ಕೂತ್ಕೊಳಕ್ಕಾಗಲ್ಲ. ಸೊ ಅದಕ್ಕೆ ನಾನಂತೂ ಮೂವ್ ಆನ್ ಆಗಲೇಬೇಕು. ಮೋಟಿವೇಶನು 1 ದಿನ 2 ದಿನ 3 ದಿನ ಚಂದ, 4ನೇ ದಿನ ಥೂ ಅನ್ಸ್ಬಿಡುತ್ತೆ. ಅವನಮ್ಮನ ಯಾರಾದರೂ ಮೋಟಿವೇಟ್ ಮಾಡಿದ್ರೆ ಅವನಮ್ಮನ ಥೂ ಅನ್ಸ್ಬಿಡುತ್ತೆ. ಮೋಟಿವೇಶನ್ ಎಲ್ಲ ವೇಸ್ಟ್. ಸೊ ಅದಕ್ಕೆ ಮೋಟಿವೇಶನ್ಗಿಂತ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನು ಅಂದರೆ ಡಿಸಿಪ್ಲಿನ್ ಮತ್ತು ಕನ್ಸಿಸ್ಟೆನ್ಸಿ ಲೈಫಲ್ಲಿ ತುಂಬ ಇಂಪಾರ್ಟೆಂಟು. ಈ ಎರಡು ಏನಾರೋ ನಮ್ಮ ಜೀವನದಲ್ಲಿ ನಮ್ಮ ಹೃದಯ ಒಳಗೆ ಏನಾರು ಇದ್ದರೆ ನಾವು ಆಲ್ರೆಡಿ ಸಕ್ಸಸ್ಫುಲ್ ಅಂದ್ಕೊಳ್ಳಿ. ಸಕ್ಸಸ್ಫುಲ್. ಬೆಳಗ್ಗೆ ಎಷ್ಟು ಚಳಿ ಇದೆ ಅಂದರೆ ನೆಕ್ಸ್ಟ್ ಲೆವೆಲ್ ಚಳಿ ಇದೆ. ಬಟ್ ಅಂದರೂ ವರ್ಕೌಟ್ ಅಂತೂ ಇಂಪಾರ್ಟೆಂಟು. ಸೊ ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ಬೆಳಗ್ಗೆ ಅಚ್ಚೂಸ್ ಕ್ಯಾಲಿಸ್ಟಾನಿಕ್ಸ್ಗೆ. ಸೊ ಬೆಳಗ್ಗೆ ಇವತ್ತು ಕ್ಯಾಲಿಸ್ಟಾನಿಕ್ಸ್ ಮಾಡೋಣ, ಸ್ಟ್ರೆಂತ್ ಟ್ರೈನಿಂಗು. ಸೊ ಅದಾದಮೇಲೆ ನಾವು ಹೋಗೋಣ ಮನೆಗೆ. ಅವನಮ್ಮನ ಇನ್ನೂ ನಾನು ಜಿಮ್ಗೆ ರೀಚ್ ಆಗಿಲ್ಲ, ಆಲ್ರೆಡಿ ಮನೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಹೋಗ್ತಾ ಇದ್ದೀನಿ ಬೆಳಗ್ಗೆ. ಸೈಕೋಗುರು ಡೆವಿಲ್ ಮೂವಿ ಬೇರೆ ಬರ್ತಾ ಇದೆ ನಮ್ಮ ದರ್ಶನ್ ಸರ್ದು. ಫುಲ್ ಅಲ್ಟಿಮೇಟ್ ಮೂವಿ. ಹೋಗ್ಲೇಬೇಕು ಗುರು, ಮಿಸ್ ಇಲ್ದಿರಂಗೆ ನಾನಂತೂ ಮಿಸ್ಸೇ ಮಾಡಲ್ಲ. ಸೊ ಸಿಗೋಣ ಕ್ಯಾಲಿಸ್ಟಾನಿಕ್ಸಲ್ಲಿ. ಸೊ ಬೆಳಗ್ಗೆ ರೀಚ್ ಆಗಿಬಿಟ್ಟಿದ್ದೀನಿ ಬ್ಲ್ಯಾಕ್ ಆಪ್ಸ್ ಕ್ಯಾಲಿಸ್ಟಾನಿಕ್ಸ್. ಸೊ ವರ್ಕೌಟ್ ಮಾಡೋಣ ಇವಾಗ. ಹಾ
ವರ್ಕೌಟ್ ಅಂತೂ ಮುಗೀತು. ಸೊ ಲೆಟ್ಸ್ ಗೋ ಹೋಮ್. 2 games ಇಂದ ಆಲ್ರೆಡಿ ಮೀಲ್ಸ್ ಬೇರೆ ಬಂದಿರುತ್ತೆ, ಓಟ್ಸು. ಸೊ ಇವಾಗ ತಿನ್ನೋದು, ಸ್ವಲ್ಪ ರೆಸ್ಟ್ ಮಾಡೋದು. ಸೊ ಇವಾಗ ನಾನು ಹೋಗ್ತಾ ಇದ್ದೀನಿ ಬೆಳಗ್ಗೆ ಏನಾರು ಕುಡಿಯೋಕ್ಕೆ, ಎಳ್ನೀರು, ಶುಗರ್ ಕೇನು, ರೋಡಲ್ಲಿ ಏನು ಸಿಗುತ್ತೆ ಅದನ್ನು ಕುಡಿಯೋದು. ಸೊ ಹೋಗ್ತಾ ಇರೋದು ಮನೆಗೆ. ಕುಡ್ದಾದ್ಮೇಲೆ ಬಾಡಿಗೆ ಬೇರೆ ರೆಸ್ಟ್ ಬೇಕು, ರೆಸ್ಟ್ ಇಲ್ಲ. ಫುಲ್ಲು ಮೈಕೈ ನೋವ್ತಾ ಇದೆ. ಯಾವ ಥರ ನೋವ್ತಾ ಇದೆ ಅಂದರೆ ಏನೋ ಡೈಲಿ ತುಂಬ ಕಷ್ಟಪಡ್ತಾ ಇದ್ದೀನಿ, ಅದಕ್ಕೆ ನೋವ್ತಾ ಇದೆ ಗುರು. ಕಷ್ಟಪಟ್ಟಿಲ್ಲ ಅಂದರೆ ಮೈಕೈ ನೋವಲ್ಲ, ಕಷ್ಟಪಟ್ಟರೆ ಮಾತ್ರ ಮೈಕೈ ನೋವೋದು. ಸೊ ಹೋಗ್ತಾ ಇರೋದು ಇವಾಗ ಮನೆಗೆ. ಜುಬ್ 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 ಜುಬ್. ಇವತ್ತಿನ ಮಧ್ಯಾಹ್ನ ಊಟ ನಮ್ಮ ಏರಿಯಲ್ಲೇನೆ, ನಂದಿನಿ ಲೇಔಟಲ್ಲಿ. ಏನು ತಿಂತೀನಿ ಅಂದರೆ ಅದೇ ಊಟ, ಅದೇ ಚಪಾತಿ, ಅದೇ ಅನ್ನ ಸಾಂಬಾರು, ಅದೇ ಕರ್ಡ್ ರೈಸು, ಅದಾದಮೇಲೆ ಅದೇ ಜ್ಯೂಸ್ಗಳು ಅಷ್ಟೇ ಗುರು. ಇನ್ನೇನು ತಿನ್ನೋಣ? ಜೀವನನೇ ಹಿಂಗೆ, ಏನು ಮಾಡೋಕ್ಕಾಗಲ್ಲ. ಫಕ್ ಆಗ್ಬಿಟ್ಟಿದೆ ನನ್ನ ಜೀವನ, ಫಕ್ಕು. ಜೇಬಲ್ ಬೇರೆ ಕಾಸು ಬೇರೆ ಕಮ್ಮಿ ಇದೆ. ಎಷ್ಟು ಕಾಸು ಕಮ್ಮಿ ಇದೆ ಅಷ್ಟೇ ಚೆನ್ನಾಗಿ ಊಟ ಮಾಡ್ತೀನಿ. ಸಾಕು, ಇನ್ನೇನು ಮಾಡೋಕ್ಕಾಗಲ್ಲ. ಇನ್ನೇನು ಮಾಡಲಿ? ಏನೇನು ಮಾಡೋಕ್ಕಾಗಲ್ಲ, ಅಷ್ಟೇ ಜೀವನ. ಅದು ತುಂಬ ಕಮ್ಮಿ ಹಾಕಿ, ಕಮ್ಮಿ ಪಲ್ಯ ಹಾಕಿ. ಪಲ್ಯ ಒಂಚೂರು ಜಾಸ್ತಿ ಹಾಕಿ. ಒಂದು ಬಜ್ಜಿ ಕೊಟ್ಟು. ಮಧ್ಯಾಹ್ನ ಊಟ ಆಯಿತು ಹೋಟ್ಲಲ್ಲಿ. ಸೊ ಮತ್ತೆ ಊಟ ತಿನ್ಬೇಕು ಅನಿಸ್ತಾ ಇದೆ. ಯಾಕಂದರೆ ಒಂಚೂರು ಕಮ್ಮಿನೇ ತಿಂದೆ ಹೋಟ್ಲಲ್ಲಿ, ಯಾಕಂದರೆ ನಮ್ಮಮ್ಮ ಬೇರೆ ಮಧ್ಯಾಹ್ನ ಊಟ ಮಾಡಿರ್ತಾರೆ. ಸೊ ಇವಾಗ ಮಧ್ಯಾಹ್ನ ಊಟ ತಿನ್ನಕ್ಕೆ ನಾನು ಹೋಗ್ತಾ ಇದ್ದೀನಿ ಮತ್ತೆ ಮನೆಗೆ. ತಿಂದಿಲ್ಲ ಅಂದರೆ ನಮ್ಮಮ್ಮ ಚಪ್ಪಲಲ್ಲಿ ಹಾಕ್ತಾರೆ. ಸೊ ಇಟ್ಸ್ ಬೆಟರ್ ನಾನು ತಿನ್ಕೊಂಬಿಡ್ತೀನಿ. ತಿನ್ನಲೇಬೇಕು, ಇನ್ನೇನು ಮಾಡೋಕ್ಕಾಗಲ್ಲ. ಸೊ ಲೆಟ್ಸ್ ಈಟ್. कोई कोई है ही नहीं ऊपर, कोई सा कोई नहीं होता तो कोर्ट में नहीं हो फोन. Gari aja,